पाहिजे. ನಮ್ಮ ಕಂಪನಿ ಹೆಸರು ಸ್ಪೆಕಾಮಿನಸ್ ಪ್ರೈವೇಟ್ ಅಂತ. ಇವತ್ತು ಕುಂಕಾ ಬಸ್ ಅಂತ ಕಂಪನಿ ಇದರಲ್ಲಿ ಒಂದು ಟ್ರೇಡ್ ಮಾರ್ಕ್ ಯೂಸ್ ಮಾಡಿಕೊಂಡು ಕುಂಕಾ ಬಸ್ ಅಂತ ಇಲ್ಲಿಂದ ಮೈಸೂರಿಂದ ವಿಜಯವಾಡ ರೂಟಿಗೆ ಆಗ್ತಾ ಇದೆ. ನಮ್ಮ ಕಂಪನಿಲಿ ಬಸ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ರು. ಈ ಬಸ್ ಬಿಸ್ನೆಸ್ಸಲ್ಲಿ ಸುಮಾರು 8 ವರ್ಷದಿಂದ ನನಗೆ ಆಸಕ್ತಿ ಇತ್ತು. ಬಟ್ ಈಗ ಸ್ವಂತವಾಗಿ ಶಕ್ತಿ ಬಂದಿದೆ. ಸ್ವಂತ 2 ಬಸ್ ತೊಗೊಂಡಿದ್ದೀನಿ. ಸೊ ಮೈಸೂರು ವಿಜಯವಾಡ ರೂಟ್ ಹಾಕ್ತಿದ್ದೀನಿ. ಈಗ ವಾಪಸ್ ವಿಜಯವಾಡ ಮೈಸೂರು ಬರುತ್ತೆ. ಯಾವತ್ತು 5 ಗಂಟೆ ಸ್ಟಾರ್ಟ್ ಆಗುತ್ತೆ ಬಸ್ಸು ಮೈಸೂರಿಂದ. ಅದೇ ಥರ ವಿಜಯವಾಡಲ್ಲೂ ಅಷ್ಟೇ 5 ಗಂಟೆ ಸ್ಟಾರ್ಟ್ ಆಗುತ್ತೆ. ತಲುಪೋದು ಬಂದು 7 ಗಂಟೆ ಆಗುತ್ತೆ. 7 ಗಂಟೆ ಬೆಳಿಗ್ಗೆ ಬಂದು ತಲುಪುತ್ತೆ. ಓವರಾಲ್ 14 ಅವರ್ ಅಂದರೆ 14 ಅವರ್ಸ್ ಜರ್ನಿ ಇರುತ್ತೆ. 5 ಗಂಟೆ ಓಡುತ್ತೆ. ಇಲ್ಲಿಂದ 7 ಗಂಟೆ ಬೆಳಿಗ್ಗೆ ತಲುಪುತ್ತೆ. ನೈಟ್ ಸರ್ವಿಸ್. ಇವತ್ತು ಏನು KS0ನಲ್ಲಿ ಮಾಡಿಸಿದ್ದೀವಿ, ರಿಜಿಸ್ಟ್ರೇಷನ್ KS0 ಮಾಡಿಸಿದ್ವಿ. ಕರ್ನಾಟಕದಿಂದ KS0 ಯಾರೂ ಮಾಡ್ತಿರಲಿಲ್ಲ ಅನ್ಕೋತೀನಿ. ನಾನು ಫಸ್ಟ್ ಟೈಮ್ ನಮ್ಮ KS0 ಮಾಡಿಸ್ಕೊಂಡಿದ್ದೀನಿ. ನಮ್ಮ ಸರ್ವಿಸಲ್ಲಿ ಎಲ್ಲರೂ ಸ್ನ್ಯಾಕ್ಸ್ ಕೊಡ್ತೀವಿ. ರಿಕ್ಲೈನರ್ ಸೀಟ್ ಅಂದರೆ ಕೂತ್ಕೊಳ್ಳಬಹುದು, ಮಲ್ಕೊಳ್ಳಬಹುದು. ಸ್ಲೀಪರ್ ಸೀಟ್ ಇದು, AC ಕಂಪ್ಲೀಟ್ AC. ಕೂತ್ಕೊಳ್ಳಬಹುದು, ಮಲ್ಕೊಳ್ಳಬಹುದು. TV ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಚಾನೆಲ್ಸ್ಗಳಿದೆ, ಸುಮಾರು ಚಾನೆಲ್ಗಳಿದೆ. ಮತ್ತು ನಿಮಗೆ ಅದರಲ್ಲಿ ಪ್ರೈಮು, ಅಮೆಝಾನ್ ಪ್ರೈಮು ಮತ್ತು ನೆಟ್ಫ್ಲಿಕ್ಸ್ ಆ ಥರ ಚಾನೆಲ್ಸ್ಗಳಿದೆ. ಅದು ನೀವು ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ಗೆ ಖಂಡಿತ ನೀವು ಹಾಕಿ ನೋಡ್ಬೋದು. ಯೂಟ್ಯೂಬ್ ಇದೆ, ಫ್ರೀ ಯೂಟ್ಯೂಬ್ ಮಾಡ್ಬೋದು. ಈ ಥರ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಚಾರ್ಜಸ್ ಬಂದು ನಿಮಗೆ ಈಗ ಈ ಆಗಸ್ಟ್ ಮಂತಲ್ಲಿ ಟ್ರಾವೆಲ್ ಕಮ್ಮಿ. ಆಷಾಢ ಮತ್ತು ಎಲ್ಲ ಇರೋದಿಲ್ಲ. ಜುಲೈ ಮತ್ತು ಆಗಸ್ಟ್ ಯಾವುದು ಕಮ್ಮಿ ಇರುತ್ತೆ. 1300ರಿಂದ 1800 ರೂಪಾಯಿ ನಾರ್ಮಲ್ ಆಗಿ ಒಂದೊಂದು ಸೀಟಿಗೆ ಒಂದೊಂದು ರೇಟ್ ಇರುತ್ತೆ. ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆಗಸ್ಟ್ ಆದಮೇಲೆ 1500 ರೂಪಾಯಿ ಮಿನಿಮಮ್ ಇರುತ್ತೆ. ಹಿಂದ್ಗಡೆ ಸೀಟ್ಗಳೆಲ್ಲ, ಮುಂದೆ ಸೀಟೆಲ್ಲ 3000 ರೂಪಾಯಿ ಇರುತ್ತೆ. ಸೊ ಮೈಸೂರು ಬಂದು ಯಾವತ್ತಿಗೂ ಸ್ವರ್ಗ. ಮೈಸೂರು 100% ಈಗ ಯಾವತ್ತಿದ್ರು ಎಲ್ಲರಿಗೂ ಮೈಸೂರು ಇಷ್ಟಪಟ್ಟು ಬರ್ತಾರೆ. ಪ್ಯಾಲೇಸು ನೋಡೋಕ್ಕೆ ಪ್ರವಾಸಿಗರು ಬಂದೇ ಬರ್ತಾರೆ. ಅದರಿಂದ ನಾವು ಇವತ್ತಿನವರೆಗೂ ಮೈಸೂರು ಯಾರು ಸ್ಟಾರ್ಟ್ ಮಾಡೋದು, ನಾನೇ ಸ್ಟಾರ್ಟ್ ಮಾಡಿರೋದು. ಮೈಸೂರಿಗೆಲ್ಲ ಬರಬೇಕು ಅಂತ ಕೇಳ್ಕೊತೀನಿ.